ಔರತ್ನಲ್ಲಿ ಕಾನೂನು ಬಾಹಿರ ಕಟ್ಟಡಗಳಿಗೆ ಆಸ್ಪದ ಬೇಡ, ಶಾಸಕ ಪ್ರಭು ಚವ್ಹಾಣ್. ಔರತ್ತಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿಯ ಗಮನಕ್ಕೆ ಇಲ್ಲದೆ ಸಾಕಷ್ಟು ಕಟ್ಟಡಗಳನ್ನು ಅನಧಿಕೃತವಾಗಿ ನಿರ್ಮಿಸುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹವುಗಳಿಗೆ ಆಸ್ಪದ ಕೊಡಬಾರದೆಂದು ಮಾಜಿ ಸಚಿವ ಔರತ್ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ತಿಳಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ನವೆಂಬರ್ 22ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಕೆಲವರು ಪಟ್ಟಣ ಪಂಚಾಯಿತಿಗೆ ಒಂದು ಅರ್ಜಿ ಕೂಡ ಕೊಡದೆ ಕಾನೂನು ಬಾಹಿರವಾಗಿ ರಾಜಾರೋಷವಾಗಿ ಅನಧಿಕೃತ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಏನು ಮಾಡುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು. ಪಟ್ಟಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಟ್ಟಡಗಳು ಅನಧಿಕೃತವಾಗಿ ನಿರ್ಮಿಸುತ್ತಿರುವುದು ಪಟ್ಟಣ ಪಂಚಾಯಿತಿಯ ಗಮನಕ್ಕೆ ಬಂದಿದೆ. ಇವರಿಗೆ ನೋಟಿಸ್ ನೀಡುವ ಕೆಲಸವಾಗಿದೆ. ಮುಂದಿನ ದಿನಗಳಲ್ಲಿ ಅಂತಹ ಕಟ್ಟಡಗಳ ಮೇಲೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದರು. ಶಾಸಕರು ಪ್ರತಿಕ್ರಿಯಿಸಿ, ನಾನು ಕಾನೂನು ಬಾಹಿರ ಕೆಲಸಗಳಿಗೆ ಯಾವತ್ತೂ ಆಸ್ಪದ ಕೊಡುವುದಿಲ್ಲ. ಯಾರಾದರೂ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಹೇಳಿದರು. ಪ್ರತಿ ವಾರ್ಡ್ನಲ್ಲಿ ನೀರು, ವಿದ್ಯುತ್ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು. ಕಾಲಕಾಲಕ್ಕೆ ಸಭೆಗಳನ್ನು ನಡೆಸಬೇಕು. ಅಧಿಕಾರಿಗಳು ವಾರ್ಡ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದು ತಿಳಿಸಿದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸರುಬಾಯಿ ಘುಳೆ, ಉಪಾಧ್ಯಕ್ಷರಾದ ರಾಧಾಬಾಯಿ ಕೃಷ್ಣ ನರೋಟೆ, ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ದೋಂಡಿಬಾ ನರೋಟೆ, ಸಂತೋಷ್ ಪೋಕಲವಾರ, ದಯಾನಂದ್ ಗುಳೆ, ಗುಂಡಪ್ಪ ಮುಧಾಳೆ, ಸಂಜು ಒಡೆಯರ್, ಬನ್ಸಿಲಾಲ ಖೇರಾನಾಯಕ್, ಸಂಗೀತ ಯಾದವರಾವ್ ಸೇರಿದಂತೆ ಸದಸ್ಯರು, ಪಟ್ಟಣ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿದ್ದರು. ರಾಜೀವ್ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಆಮೇಲೆ ಪರ್ಮಿಷನ್ ಪೊಲೀಸ್ ತಗೊಂಡು ಡೆವಲಪ್ ಮಾಡಬೇಕು. ಯಾಕಂದ್ರೆ ಮುಂದೆ ಹಿಂದೆ ಆಗಲ್ಲ. ಯಾರು ಮಾಡ್ತಾ ಇಲ್ಲ, ಯಾರು ಪರ್ಮಿಷನ್ ಇಲ್ಲ ಸರ್. 5 ಮಂದಿ ಕಟ್ಟಡ ಯಾರು ಪರ್ಮಿಷನ್ ತಗೊಂಡಿಲ್ಲ ಅಂತ ಎಲ್ಲ ಕಾನೂನು ನೋಡ್ರಿ. ಬಾಬಾ ಸಾಹೇಬು ಕಟ್ಟಡ ಕಾನೂನು ಇದೆ. ಬಾಬಾ ಸಾಹೇಬು ಸಂವಿಧಾನ ಒಳಗೂ ಕಾನೂನು ಮಾಡಿದಾರ. ಮುನ್ಸಿಪಾಲಿಟಿ ಒಂದು ಬಾಡಿ ಅವ, ಮುನ್ಸಿಪಾಲಿಟಿಗೆ ಹಕ್ ಅವ, ಅಧ್ಯಕ್ಷ ಬಗ್ಗೆ ಪವರ್ ಅವ. ಅಥವಾ ಪವರ್ ಯೂಸ್ ಮಾಡ್ರಿ. ಔರಾದ್ನಲ್ಲಿ ಇಲ್ಲಿಗಲ್ ಅವ, ಎಲ್ಲ ಡೆವಲಪ್ ಮಾಡಿ. ಪಾರ್ಕಿನ ಸರ್ ಶೇರ್ ಹೊಂದಿಲ್ಲ ಸರ್. ಯಾರು ಕಳ್ಸಿದ್ರು ಸರ್. ನಾವೇನ ಅಪ್ಲಿಕೇಶನ್ ಕೊಟ್ಟಾರ, ಕಾಂಟ್ರಾಕ್ಟ್ ಕೊಟ್ಟಾರ. ಆಮೇಲೆ ನೋಡ್ರಿ, ನಮ್ಮಲ್ಲಿ ಅಧ್ಯಕ್ಷರಾಗಲಿ ಸಪೋರ್ಟ್ ಮಾಡ್ತಾರೆ. ಒಳಗ ಅಧಿಕಾರಿ ಸಪೋರ್ಟ್ ಮಾಡಬೇಕು. ಹೇಳ್ತಾ ಇದ್ದೀನಿ, ಇಲ್ಲಿ ಬಾಡಿ ಇಶ್ಯೂ ಮಾಡ್ರಿ. ಎಷ್ಟು ಬಿ ಇಲ್ಲಿಗಲ್ ಅವ ಟು ಡಾಮಿನೇಷನ್. ಓಕೆನಾ? ಈ ಪ್ರೊಸೀಡಿಂಗ್ ಆಗ್ಬೇಕು. ಆಮೇಲೆ ತಾವು ಡಿಸಿಗೆ ಕಳಿಸ್ಬೇಕು. ಆಮೇಲೆ ಇಲ್ಲಿ ಮೆಂಬರ್ಗೆ ಅಥವಾ ಅಧ್ಯಕ್ಷರಿಗೆ ಅದಕ್ಕಾಗಿ ಇವತ್ತು ರಿಲೀಸ್ ಮಾಡೋಣ. 40,000 ರೂಪಾಯಿ ಇಲ್ಲಿ ಬ್ರೋಕರಿ ಬಂದ ಹೇಳ್ಬೇಕು. ಓಕೆನಾ? ತಮ್ಮ ಜೊತೆ ಪೂರ ಬಾಡಿ ಅವರು ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯ ಕರ್ತವ್ಯ ಇದೆ. ಜೊತೆಗೆ ನಮ್ಮ ಚೀಫ್ ಆಫೀಸರ್ ಆಗಲಿ, ಇಲ್ಲ ಸ್ಟಾಫ್ ಆಗಲಿ, ಪ್ರಥಮ ಬಾರಿ ನಾವು ಎಲ್ಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಭೆಯಲ್ಲಿ ಎಲ್ಲ ಸರಿಯಾಗಿ ಪ್ರೊಸೀಡಿಂಗ್ ಆಗಬೇಕು. ಆಮೇಲೆ ಅನುಪಾಲ ವರದಿ ಕೂಡ ಮುಂದೆ ಆಗಬೇಕು. ಹಿಂದಿನ ಮೀಟಿಂಗ್ ಅನ್ನೋ ವರದಿ ಆಗಿಲ್ಲ, ಇರಲಿ. ಮುಂದಿನ ನಾನು ಮಾಡಿದೀವಿ, ಎಲ್ಲ ಪ್ಲಾನ್ ಇದೆ. ಔರಾನ್ ಪಟ್ಟಣ ಯಾವ ತರ ಮಾಡಬೇಕು, ಯಾವ ತರ ನಮ್ಮ ಏನೇನು ಬೇಡಿಕೆ ಇದೆ ಸವಿಸ್ತರವಾಗಿ ಚರ್ಚೆ ಮಾಡಬೇಕು. ಆಮೇಲೆ ನಮ್ಮ 20 ವಾರ್ಡ್ನಲ್ಲಿ ನಮ್ಮ ಬಹಳ ಜನ ಫೋನ್ ಬರ್ತಾ ಇದೆ. ಬೇರೆ ಬೇರೆ ಮೂಲಭೂತ ಸೌಕರ್ಯ ಕೂಡ ಕೊರತೆ ಇದೆ. ಚೀಫ್ ಆಫೀಸರ್ ಅವರೇ, ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ, ತಮಗೆ ಅಧ್ಯಕ್ಷ ಉಪಾಧ್ಯಕ್ಷ ತಕೊಂಡು ತಾವು ಪ್ರತಿ ವಾರ್ಡ್ಗೆ ರೌಂಡ್ ಮಾಡಬೇಕು. ಈ ವಾರ್ಡ್ನಲ್ಲಿ ಅವರು ನಮ್ಮ ಮೆಂಬರ್ ಚರ್ಚೆ ಮಾಡಬೇಕು. ಬೇರೆ ದೊಡ್ಡ ಕೆಲಸ ಆಗ್ಲಿ ಬಿಡ್ಲಿ, ಮೂಲಭೂತ ಸೌಕರ್ಯ, ಡ್ರೈನು, ನೀರಿನ ಸಮಸ್ಯೆ, ಶೌಚಾಲಯ, ಈ ಯಾವ ಮೂಲಭೂತ ಸೌಕರ್ಯ 100% ಆಗಲೇಬೇಕು. ನಮಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ತಾವು ಆಮೇಲೆ ನಮ್ಮ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ತಮ್ಮ ಏನ್ ಬಿ ಕೊಡ್ತಾ ಇದ್ರೆ
ನಾವು ನಮ್ಮ ಕಡೆ ಗಮನಕ್ಕೆ ತರ್ರಿ. ಯಾಕಂದ್ರೆ 5 ವರ್ಷ ನಮ್ದೇ ಸರ್ಕಾರ ಇತ್ತು, ಬಟ್ ನಮ್ದು ಸರಿಯಾಗಿ ಹಿಂಗೆ ಕಾನೂನಿನ ಆಗಿಲ್ಲ ಸರಿಯಾಗಿ ಯಾರು ಅಪ್ರೋಚ್ ಆಗಿಲ್ಲ. ತಾಯ್ದು ಅಪ್ರೋಚ್ ಆಗಿ ಪ್ರತಿ ಮೀಟಿಂಗ್ ನಮ್ ಕರೆಸಿ ಮೀಟಿಂಗ್ ಮಾಡಿ ನಾವೆಲ್ಲ ಸೇರಿ ಟೌನ್ ಪಂಚಾಯತು ನಮ್ಮ ಪಟ್ಟಣ ಪಂಚಾಯತು ಎಲ್ಲ ಸರಿಯಾಗಿ ಆಗ್ಬೇಕು. ಈ ತರ ನಮ್ ಗುರಿ ಇದೆ. ಆಮೇಲೆ ಸರ್ಕಾರ ಕಡೆಯಿಂದ ಏನೇನ್ ಮಾಡಬೇಕು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.